ಇನ್ನು ಬೆಂಗಳೂರಿನ ಪೀಣ್ಯ ಬಳಿ BMTC ಎಲೆಕ್ಟ್ರಿಕ್ ಬಸ್ ಒಂದು ಆಕ್ಸಿಡೆಂಟ್ ಆಗಿ ಯುವತಿಯೊಬ್ಬಳು ಮೃತಪಟ್ಟಳು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BMTC ಕಂಡಕ್ಟರ್ ಮತ್ತು ಚಾಲಕನ ವಿರುದ್ಧ FIR ದಾಖಲಾಗಿದೆ. ಪೀಣ್ಯ ಬಳಿ BMTC ಅಪಘಾತಕ್ಕೆ ಯುವತಿ ಬಲಿಯಾಗಿದ್ದ ಕೇಸ್ನಲ್ಲಿ BMTC ಕಂಡಕ್ಟರ್ ಮತ್ತು ಚಾಲಕನ ವಿರುದ್ಧ FIR ದಾಖಲಾಗಿದೆ. ಚಾಲಕ ಗುತ್ತಿಗೆ ಆಧಾರದ ಮೇಲೆ ಟಾಟಾ ಮೋಟರ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಿರ್ವಾಹಕ ಅಂದರೆ ಕಂಡಕ್ಟರ್ ಮಾತ್ರ BMTC ಎಂಪ್ಲಾಯಿ. ಸೊ ಅವನನ್ನು ಕೆಲಸದಿಂದ ತೆಗೆದಾಕಕ್ಕೆ ಈಗ ಟಾಟಾ ಮೋಟರ್ಸ್ ಕಂಪ್ನಿಯವರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ BMTC ಕಂಡಕ್ಟರ್ನನ್ನು ಅಮಾನತು ಮಾಡಲಾಗಿದೆ. ಬಟ್ FIR ಆದರೂ ಕೂಡ ಇಷ್ಟು ದಿನ ಆದರೂ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆ. ನೀವು FIR ದಾಖಲು ಮಾಡ್ತೀರಾ, ಕೆಲಸದಿಂದ ವಜಾ ಮಾಡೋ ನಿರ್ಧಾರ ಮಾಡ್ತೀರಾ, ಒಬ್ಬರನ್ನ ಸಸ್ಪೆಂಡ್ ಮಾಡ್ತೀರಾ, ಎಲ್ಲ ಓಕೆ. ಆಯಾ ಡಿಪಾರ್ಟ್ಮೆಂಟ್ನವರು ಅವ್ರವ್ರು ಕೆಲಸ ಮಾಡಿದ್ದಾರೆ. ಪೊಲೀಸರು ಯಾಕೆ ಅವ್ರು ಕೆಲಸ ಮಾಡಿಲ್ಲ? ಅರೆಸ್ಟ್ ಆಗಬೇಕಲ್ಲ. ಒಬ್ಬ ಕಂಡಕ್ಟರು ಬಸ್ಸನ್ನು ಹೆಂಗೆ ತೆಗೆದ? ಅದೇನೋ ಜಗಳ ಆಗ್ತಿತ್ತು ಇಬ್ಬರ ಮಧ್ಯದಲ್ಲಿ ಅಂತಂದ್ರಲ್ಲ, ಬಸ್ ತೆಗಿಯಕ್ಕೆ ಹೆಂಗೆ ಬಿಟ್ಟ ಡ್ರೈವರ್? ಇಬ್ಬರದು ತಪ್ಪಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಈಗ ಸಸ್ಪೆಂಡ್ ಮಾಡಿರೋದು, ಕೆಲಸದಿಂದ ತೆಗಿಯೋದು ಅಥವಾ FIR ಆಗಿರೋದು ಎಲ್ಲ ಓಕೆ, ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆ. ಅರವಿಂದ್, ಈಗ ಯುವತಿಯ ಬಲಿಯಾಗಿರುವಂಥದ್ದು BMTC ಕಂಡಕ್ಟರ್ ಮತ್ತು ಟಾಟಾ ಮೋಟಾರ್ನ ಚಾಲಕನನ್ನು ಕೂಡ ಈಗ ಕೆಲಸದಿಂದ ತೆಗಿಬೇಕು ಅಂತೇಳಿ ನಿರ್ಧಾರ ಮಾಡಿದರೆ. ಆದರೆ FIR ಆಗಿದೆ, ಅರೆಸ್ಟ್ ಮಾಡಿ ಬೇಲ್ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅರೆಸ್ಟ್ ಮಾಡಿದ್ದಾರೆ, ಇಂಥ ಪ್ರಕರಣಗಳಲ್ಲಿ ಅವ್ರಿಗೆ ಬೇಲ್ ಕೊಟ್ಬಿಡ್ತಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇದೆ. ಪ್ರತಿ ಆಕ್ಸಿಡೆಂಟ್ ಪ್ರಕರಣದಲ್ಲೂ ಈ ರೀತಿಯಾಗಿ ಅವ್ರಿಗೆ ಬೇಲ್ ಕೊಟ್ಬಿಟ್ಟು ಬಂಧನದಿಂದ ಮುಕ್ತಿ ಕೊಡ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಈ ರೀತಿ ಆಗಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾಗತ್ತೆ. ಇವತ್ತು ಕಂಡಕ್ಟರ್ನ ತಪ್ಪಿನಿಂದಾಗಿ ಯುವತಿ ಬಲಿಯಾಗಿದೆ, ಅಂಥವ್ರಿಗೆ ಶಿಕ್ಷೆ ಮಾಡೋದು ಬಿಟ್ಟು ಬೇಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಜೊತೆಗೆ ಈಗ ಅವನ್ನ ಅಮಾನತು ಮಾಡ್ತಾ ಇದ್ದಾರೆ ಕೆಲಸದಿಂದ ಕಂಡಕ್ಟರ್ನ, ಮತ್ತು ಚಾಲಕನನ್ನು ಕೆಲಸದಿಂದ ವಜನೆ ಮಾಡಬೇಕು ಅಂತೇಳಿ ಟಾಟಾ ಸಂಸ್ಥೆಯವರು ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. BMTCಯ ಪ್ರತಿ ಅಪಘಾತ ಪ್ರಕರಣಗಳಲ್ಲೂ ಕೂಡ ಚಾಲಕರಿಗೆ ಮತ್ತು ಕಂಡಕ್ಟರ್ಗೆ ಬೇಲ್ಸ್ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಯಾಕೆ ಈ ರೀತಿಯಾಗಿ ಆಗಬಾರ್ದು? ಶಿಕ್ಷೆ ಆಗಬೇಕು ಅವ್ರಿಗೆ. ಈ ರೀತಿ ಮನೆಗೆ ಆಧಾರ ಆಗಿರ್ಕಂಥವ್ರು ಅಪಘಾತದಲ್ಲಿ ಸಾವನ್ನಪ್ತಾರೆ, ಈ ರೀತಿಯ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ ಅಂತಂದರೆ ಒಂದು ಕಠಿಣ ಶಿಕ್ಷೆ ಆಗಬೇಕಾಗತ್ತೆ. ಆದಾಗ ಮಾತ್ರ ಇದು ಇಂಥ ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮುಂದುವರಿತಾ ಹೋಗುತ್ತೆ. ಅಜಾಗರೂಕತೆ, ನಿರ್ಲಕ್ಷ್ಯದಿಂದಾಗಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಬೇಲಾಗಿದೆ. ಈಗ ಅವರಿಗೆ 1 ಲಕ್ಷ ಪರಿಹಾರವನ್ನು ಪ್ರಾಥಮಿಕವಾಗಿ BMTC ಕಡೆಯಿಂದ ಕೊಟ್ಟಿರುವಂಥದ್ದು. ಟಾಟಾ ಸಂಸ್ಥೆಯವರು ಕೋರ್ಟಲ್ಲಿ ಇನ್ಶೂರೆನ್ಸನ್ನು ಕ್ಲೈಮ್ ಆಗಿ ಎಷ್ಟು ಕೋರ್ಟಲ್ಲಿ ಅವರಿಗೆ ಪರಿಹಾರ ಘೋಷಣೆ ಆಗುತ್ತೋ ಆ ಪರಿಹಾರವನ್ನು ಮೃತ ಕುಟುಂಬಕ್ಕೆ ನೀಡೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಚಾಲಕನನ್ನು ಕೆಲಸದಿಂದ ವಜಾ ಮಾಡ್ತಾ ಇದ್ದಾರೆ, ಕಂಡಕ್ಟರ್ನ ಅಮಾನತಾಗಿರುವಂಥದ್ದು. ಅರವಿಂದ್.